ಇವತ್ತಿನ ನಮ್ಮ ಹೋರಾಟ ಈ ದುರಂಕಾರದ ಸರ್ಕಾರ ಒಂದು ಬಂದಿದೆಯಲ್ಲ, ಆ ದುರಂಕಾರದ ಸರ್ಕಾರದ ವಿರುದ್ಧವಾದ ಹೋರಾಟ. ನಾವು ಕೂಡ 3.25 ವರ್ಷ, ಈ 3.25 ವರ್ಷ ಸರ್ಕಾರ ನಾವು ಮಾಡುವಾಗ ಕಾಂಗ್ರೆಸ್ನವರು ಬಹಳ ಹುಡುಕಾಟ ಮಾಡಿದ್ರು. ಏನ್ ಹುಡುಕಿದ್ರು ಅಂದ್ರೆ 2 ವರ್ಷ ಆದ್ರೂ ನಮ್ಮ ವಿರುದ್ಧವಾಗಿ ಒಂದೇ ಒಂದು ಪ್ರೊಟೆಸ್ಟ್ ಮಾಡ್ಲಿಕ್ಕೂ ಕೂಡ ಅವರಿಗೆ ಸಿಕ್ಕಿರ್ಲಿಲ್ಲ. ಏನ್ ಮಾಡಕ್ಕಾಗಲ್ಲ, ಸರ್ವಸಾಮಾನ್ಯ ಅದೇ ಹುಡುಕಾಟ ಮಾಡಿ ಇವರ ಅಧಿಕಾರಕ್ಕೆ ಬಂದು ಕೇವಲ 60 ದಿನ ಆಗಿದೆ, 2 ತಿಂಗಳು. ಅವರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ನಮಗೆ ಕಡಿಮೆ ಅಂತಂದ್ರೂ ಕೂಡ 60 ಇಶ್ಯೂಗಳು ಇದೆ. 60 ಇಶ್ಯೂಗಳು ಇದೆ. ಅವರು ಬಂದ್ರು ಕೂಡ 60 ದಿನ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಅವರು ತಿಳ್ಕೊಂಡಿರೋದು ಬಿಜೆಪಿ ಆಗ್ಲಿ ಬೇರೆ ಯಾರು ಏನು ಮಾಡಕ್ಕಾಗಲ್ಲ ನಮ್ಮನ್ನ ಅಂತ. ಯಾಕಂತಂದ್ರೆ 135 ಬಂದ್ಬಿಟ್ಟಿದ್ದೀವಿ ನಾವು, 135 ಗೆದ್ಬಿಟ್ಟಿದ್ದೀವಿ. ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ಆದ್ರಿಂದ ನಾವು ಏನು ಬೇಕಾದ್ರೂ ಮಾಡಬಹುದು ಹೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ನಾವು ಇಲ್ಲಿ ಸೇರ್ಲಿಕ್ಕೆ ಕಾರಣ ಏನಂದ್ರೆ, ಕಳೆದ ವಾರದಲ್ಲಿ ಮಹಾಗಠಬಂಧನ್ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸಭೆ ಸೇರಿತ್ತು ಕಾಂಗ್ರೆಸ್ನ ನೇತೃತ್ವದಲ್ಲಿ. ಇಡೀ ದೇಶದಿಂದ ಜೈಲಲ್ಲಿದ್ದವರು, ಬೇಲ್ ಮೇಲಿದ್ದವರು, ಇನ್ನು ಮನೆಯಲ್ಲೇ ಇದ್ದವರು, ಈ ತಲೆ ಮರೆಸ್ಕೊಂಡಿದ್ದವರು ಎಲ್ಲರೂ ಸಭೆ ಬಂದಿದ್ರು. ಅವತ್ತು ಬಂದಾಗ ಯಾರನ್ನ ಕಳಿಸಿದ್ರು ಗೊತ್ತಾ? ಪಕ್ಷದ ಕಾರ್ಯಕರ್ತರಲ್ಲ, IAS ಅಧಿಕಾರಿಗಳನ್ನ ಕಳಿಸಿದ್ರು. ನಾವು ಕೂಡ ಅನೇಕ ಸಭೆ ಸಮಾರಂಭಗಳು ಮಾಡಿದಾಗ ಯಾರೇ ನಾಯಕರು ದೇಶದಿಂದ ಬಂದಾಗ ರಿಸೀವ್ ಮಾಡ್ಲಿಕ್ಕೆ ನಾವು ಕಳಿಸ್ತೇವೆ. ಇದು ಪದ್ಧತಿ ನಮ್ದು. ಆದ್ರೆ ಕಾಂಗ್ರೆಸ್ ಅವರು IAS ಅಧಿಕಾರಿಗಳನ್ನ ಗುಲಾಮರಂತೆ, ಯಾರು ಬೇಲ್ ಮೇಲೆ ಬಂದಿದ್ರಲ್ಲ, ಯಾರು ಇನ್ನೂ ಜೈಲಿಂದ ಬಂದಿರಲ್ಲ, ಇಂಥವ್ರನ್ನೆಲ್ಲ ರಿಸೀವ್ ಮಾಡಕ್ ಕಳಿಸಿದ್ರು. ಒಬ್ಬ ಇತ್ತೀಚೆಗೆ ಪಾರ್ಲಿಮೆಂಟ್ ಸದಸ್ಯನಲ್ಲ, ಆತನೆಲ್ಲ ಅನರ್ಹಗೊಳಿಸಿರ್ತಕ್ಕಂಥ ಇದನ್ನ ನೀವೆಲ್ಲರೂ ನೋಡಿದ್ದೀವಿ. ಆ ಅನರ್ಹ ಸಂಸದನನ್ನ ಕರ್ಕೊಂಡ್ ಬರ್ಲಿಕ್ಕೆ ಕಾನ್ವಾಯ್ 100 ಕಾರುಗಳು ಹೋಗಿದ್ರಪ್ಪ ಕಾಂಗ್ರೆಸ್ ಅವರು. ಅನರ್ಹನನ್ನು ಕರ್ಕೊಂಡ್ ಬರಕ್ಕೆ 100 ಕಾರುಗಳು ಹೋಗಿದ್ರು. ಇದನ್ನ ನೀವೆಲ್ಲ ನೋಡಿರ್ಬೋದು. ಇಂತಹ ಮುಂದಾವರ್ತಿ ನೀವು ಮಾಡಿದಾಗ ನಮ್ಮ ಮುಖಂಡರುಗಳು, ನಮ್ಮ ಶಾಸಕರು ಕೆಳಮನೆಯಲ್ಲಿ ಪ್ರಶ್ನೆ ಮಾಡಿದ್ರು, ನೀವ್ ಯಾಕೆ ಈ ರೀತಿ ಸರ್ಕಾರಿ ಅಧಿಕಾರಿಗಳನ್ನ ದುರುಪಯೋಗ ಮಾಡುತ್ತಿದ್ದೀರಿ? ಕ್ವಶನ್ ಮಾಡಿದ ಸಂದರ್ಭದಲ್ಲಿ ಉತ್ತರ ಕೊಡ್ಲಿಲ್ಲ. ಬಾವಿಗಿಳಿದು ಹೋರಾಟ ಮಾಡ್ತಿದ್ರು. ಮಾಡ್ತಕ್ಕಂತ ಸಂದರ್ಭದಲ್ಲಿ